ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತಿನ ನವರಾತ್ರಿ ಹಾಗೂ ದೀಪಾವಳಿ ಸ್ಪೆಷಲ್ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬಾದುಷಾ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್. ಇದು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹಾಗೂ ಬಾದುಷಾ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿನ ಹೇಗೆ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೈದಾ ಹಿಟ್ಟು ಅರ್ಧ kg ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ kg ಮೈದಾ ಹಿಟ್ಟಿಗೆ 250 ml ತುಪ್ಪ ಬೇಕಾಗುತ್ತೆ. ಕಡಿಮೆ ಅಂದರೆ 200 ml ಆದರೂ ತೊಗೋಬೇಕು. ಮನೇಲೆ ಕಾಯಿಸಿರೋಂತಹ ತುಪ್ಪ ಅದು. ಮತ್ತು ಏಲಕ್ಕಿ ಬೇಕು. 2 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಉಪ್ಪು. ನೀವು ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಯಾವ್ದು ಬೇಕಾದರೂ ತಗೋಬೋದು. ನಾನು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. ಹಾಗೂ ಕರಿಯೋದಕ್ಕೆ ಎಣ್ಣೆ. ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಬೇಕಾಗುತ್ತೆ. ಗಟ್ಟಿ ಮೊಸರು ತಗೊಳ್ಳಿ, ನಿಮ್ಮ ಹತ್ರ ಯಾವುದಿದೆಯೋ ಅದೇ ತಗೊಳ್ಳಿ, ಹುಳಿ ಇರಬಾರ್ದು. ನೋಡಿ, ಮೊದಲಿಗೆ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನೋಡಿ, ಅರ್ಧ kg ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ರೆ ನಮಗೆ ಸ್ವೀಟ್ ಅನ್ನೋದು ನಮಗೆ ಜಾಸ್ತಿ ಅನಿಸಲ್ಲ, ಸ್ವಲ್ಪ ಮೈಲ್ಡಾಗಿ ಅನಿಸುತ್ತೆ. ಸೊ ನೋಡಿ, ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಗೂ ಬೇಕಿಂಗ್ ಪೌಡರ್. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ತಗೊತೀನಿ. ಬೇಕಿಂಗ್ ಸೋಡಾನು ಅಷ್ಟೇ 1 ಸ್ಪೂನ್ ಆಗುವಷ್ಟು ತಗೊಳ್ಳಿ. ತುಂಬ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ, ಇಷ್ಟ ಆದರೆ ಸಾಕು. ನೋಡಿ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಏನಾಗ್ತಿದ್ದೀನಿ ಅಂದರೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನೂ ಅಷ್ಟೇ ಮನೇಲೇ ಕಾಯಿಸಿರೋಂತಹ ತುಪ್ಪ ಹಾಕಿದ್ದೀನಿ. 200 ml ತುಪ್ಪ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಕೂಡ ಜಾಸ್ತಿ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಇಷ್ಟೂ ಈ ರೀತಿ ಹಾಕಿ ಒಂದೇ ಸಲ ಕಲಿಸ್ಕೋಬೋದು. ಮಧ್ಯ ನೀರು ಬೇಕಿದ್ರೆ ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ನಾವೇನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು. ನೋಡಿ, ನಿಮಗೆ ಕಲಿಸುವಾಗಲೇ ಈ ರೀತಿ ನಾರ್ ಥರ ಬರುತ್ತೆ, ಎಳೆ ಪದರ ಥರ ಬರುತ್ತೆ. ಈ ರೀತಿ ನಾವು ಮೊದಲಿಗೆ ಕಲಿಸ್ಕೋಬೇಕು. ಇದನ್ನು ಸಾಫ್ಟಾಗಿ ಕಲಿಸ್ಕೊಂಡು ಏನಾದರೂ ಒಂದು ಕಪ್ ಮುಚ್ಚಿ ಇದನ್ನು ಇಟ್ಕೋಬೇಕು. ಆರಕ್ಕೆ ಬಿಡಬಾರ್ದು ಇದನ್ನು. ಸೊ ಈ ರೀತಿ ಮುಚ್ಚಿ ಒಂದು ಅರ್ಧದಿಂದ 3/4 ಗಂಟೆಗಳ ಕಾಲ ನಾವು ಇದನ್ನು ಮುಚ್ಚಿ ಇಟ್ಬಿಡಬೇಕು. ಈಗ ಮತ್ತೆ ನಾವು ಶೀರ್ವೆ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, 2 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 2 ಕಪ್ ಅಂದರೆ ಒಂದು 400 ಗ್ರಾಮ್ಸ್ ಆಗುತ್ತೆ. 400 ಗ್ರಾಮ್ ಸಕ್ಕರೆಗೆ ನಾನಿಲ್ಲಿ ಒಂದು 250 ಗ್ರಾಮ್ಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು 2 ಕಪ್ ಸಕ್ಕರೆ ಹಾಕ್ಕೊಂಡಿರೋದ್ರಿಂದ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಸಕ್ಕರೆ ಮೊದಲಿಗೆ ಕರಗಿಸ್ಕೋಬೇಕು, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ರೀತಿ 1 ಸ್ಪೂನ್ ಸಹಾಯದಿಂದ ಸಕ್ಕರೆ ಅನ್ನೋದು ನೀಟಾಗಿ ಕರಗೋವರೆಗೂ ಸ್ವಲ್ಪ ಕೈಯಾಡ್ತಾ ಇರಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ. ನಿಮ್ಮ ಹತ್ರ ಲೆಮನ್ ಇದ್ದರೆ ಕೂಡ ಲೆಮನ್ ಉಪಯೋಗಿಸ್ಕೊಳ್ಳಿ ಸಕ್ಕರೆ ಪಾಕಕ್ಕೆ. ಆವಾಗ ನಿಮಗೆ ಏನಂತಾರೆ, ಬಾದುಷಾ ತುಂಬ ಶೈನಿಂಗಾಗಿ ಬರುತ್ತೆ. ನೋಡಿ, ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿ ಪುಡಿ ಇದ್ರೂ ಕೂಡ ಹಾಕ್ಕೋಬೋದು. ಒಂದೆಳೆ ಪಾಕ ಬರೋವರೆಗೂ ನಾವಿಲ್ಲಿ ಪಾಕ ಮಾಡ್ಕೋಬೇಕು. ನಾವೇನು ಜಾಮೂನ್ಗೆ ಎಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಒಂದೆಳೆ ಪಾಕ ಬರೋ ಅಷ್ಟು ಮಾಡ್ಕೋಬೇಕು. ನಿಮ್ಮ ಹತ್ರ ನಿಂಬೆಹಣ್ಣು ರಸ ಇದ್ದರೆ ಈ ಟೈಮಲ್ಲಿ 1 ರಿಂದ 2 ಸ್ಪೂನಷ್ಟು ಹಾಕಿ ಮುಚ್ಚಿ ಇಟ್ಬಿಡಿ. ಈಗ ನಾನು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಇಡಬೇಕು. ನಾವು ಎಣ್ಣೆ ಕಾಯಕ್ಕೆ ಇಟ್ಟ ಮೇಲೆ ನಾವು ಬಾದುಷಾಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋ ಕಾರಣ ನಾನು ಎಣ್ಣೆ ಇಟ್ಟು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಮೊದಲಿಗೆ ಮಾಡಿಕೊಂಡು ಆಮೇಲೆ ಎಣ್ಣೆ ಕಾಯಕ್ಕಿಡಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕಲಿಸ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ನಮ್ಮ ಕೈಗೂ ಕೂಡ ಪಾತ್ರೆಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದು ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ರೋಲ್ ಮಾಡಿ ಮಧ್ಯ ಒಂದು ಸ್ವಲ್ಪ
ತೂತ್ ಮಾಡಿದ್ರೆ ಅದು ನಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಮಾಡ್ಕೋಬೇಕು. ಮಧ್ಯೆ ಒಂದು ಹೋಲ್ ಮಾಡಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದು ನೀವು ಬೇಕಾದರೆ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿದೆ. ನಮಗೆ ಹಿಟ್ಟು ಕಲಸಿರೋದು ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ರೌಂಡ್ ಮಾಡಿ ಈ ರೀತಿ ಮಧ್ಯೆ ಒಂದು ಹೋಲ್ ಮಾಡಬೇಕು. ಈ ರೀತಿ ಮಾಡ್ಕೋಬೇಕು. ಮತ್ತು ಅದು ನಾವು ತುಂಬ ಜಾಮೂನ್ ಥರ ರೌಂಡಾಗಿ ಬರಬೇಕು ಆ ಥರ ಎಲ್ಲ ಏನಿಲ್ಲ. ಒಳಗಡೆ ಇರೋ ಪದರನೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಇದರಲ್ಲಿ ಶೀರ್ವೆ ಎಲ್ಲ ಎಳ್ಕೊಂಡು ಅದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ. ಅದರಲ್ಲಿ ತುಂಬ ಚೆನ್ನಾಗಿ ಪದರ ಪದರ ಥರ ಬರುತ್ತೆ. ಇದೇ ರೀತಿ ನೀವು ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ. ನೋಡಿ, ಈ ರೀತಿ ಸೈಡಲ್ಲೆಲ್ಲ ಓಪನ್ ಆದಂಗಿದ್ರೆ ಅದು ನಾವು ಎಣ್ಣೆಲಿ ಕರೆದಾಗ ತುಂಬ ಒಳ್ಳೆ ಕಲರ್ ಬರುತ್ತೆ, ಹಾಗೂ ತಿನ್ನುವಾಗ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಎಲ್ಲನೂ ಕೂಡ ಇದೇ ರೀತಿ ಪದರ ಪದರ ಥರನೇ ಬಂದಿದೆ. ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮನೇಲಿ. ಈ ರೀತಿ ಮಾಡಿಟ್ಕೊಂಡು ಒಂದೇ ಸಲ ನಾವು ಎಣ್ಣೆಯಲ್ಲಿ ಕರೆದು ಹಾಕ್ಕೊಂಡು ಬಿಡ್ಬೋದು. ಈಗ ನೋಡಿ, ಎಣ್ಣೆ ಕಾದಿದೆಯಾ ನೋಡೋಣ. ನೋಡಿ, ಒಂದು ಸ್ವಲ್ಪ ಹಿಟ್ಟು ಹಾಕಿದಾಗ ಈ ರೀತಿ ಸಣ್ಣ ಬಬಲ್ಸ್ ಬರಬೇಕು. ಅಷ್ಟಾದರೆ ಸಾಕು. ತುಂಬ ಕಾದಿದ್ರೆ ಸ್ಟವ್ ಆಫ್ ಮಾಡಿ ಮತ್ತೆ ಸ್ವಲ್ಪ ಬಿಸಿ ಇದ್ದಾಗ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದೊಂದೇ ಬಿಟ್ಕೊಳ್ಳೋಣ ನಾವು. ಒಂದೇ ಸಲ ಒಂದು 7-8 ನಾನು ಕರೆದಿದ್ದೀನಿ. ನೀವು ದೊಡ್ಡ ಸೈಜ್ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಚಿಕ್ಕ ಸೈಜ್ ಆದರೆ ಇದೇ ರೀತಿ ಮಾಡ್ಕೋಬೋದು. ಈ ರೀತಿ ಎಲ್ಲದನ್ನು ಹಾಕಿ ಸ್ವಲ್ಪ ಹಾಗೆ ಬಿಟ್ಬಿಡ್ಬೇಕು. ಇದನ್ನು ತುಂಬ ಹೈ ಫ್ಲೇಮಲ್ಲೆಲ್ಲ ಮಾಡ್ಕೋಬಾರ್ದು. ಮೊದಲಿಗೆ ಲೋ ಫ್ಲೇಮಲ್ಲಿ ಈ ರೀತಿ ಮಾಡ್ಕೋಬೇಕು. ಇದರಲ್ಲಿ ಹಿಟ್ಟು ಕಲಿಸೋದು ಹಾಗೂ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋದೇ ಮೇನ್. ಇದಕ್ಕೆ ಈ ರೀತಿ ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ತುಂಬ ಲೋ ಫ್ಲೇಮಲ್ಲೇ ಇದನ್ನು ಕರ್ಕೋಬೇಕು. ಈ ರೀತಿ ನೋಡಿ, ಸ್ವಲ್ಪ ಬಿಸಿ ಆಗಿದೆ, ಸ್ವಲ್ಪ ಗಟ್ಟಿ ಆಗಿದೆ ಅಂದಾಗ ಈ ರೀತಿ ಮಾಡ್ಕೋಬೇಕು. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಅದು ತಳ ಅಂಟ್ಕೊಂಡಿರುತ್ತಲ್ಲ ಅದನ್ನು ಬಿಡಿಸ್ಕೋಬೇಕು. ಈ ರೀತಿ ಎಲ್ಲದನ್ನು ಕಲರ್ ಬರೋವರೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಸುಟ್ಕೋಬೇಕಾಗುತ್ತೆ. ನೋಡಿ, ಈಗ ಎಲ್ಲ ಮೇಲೆ ಬಂದಮೇಲೆ ಇದನ್ನು ಉಲ್ಟಾ ಮಾಡ್ಕೋಬೇಕು. ಎರಡೂ ಸೈಡು ನೀಟಾಗಿ ಒಂದೇ ಕಲರ್ ಬರಬೇಕು. ಆ ರೀತಿ ಸಣ್ಣ ಉರಿಲಿ ಇದನ್ನು ಕರ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಆ ಪದರ ಅನ್ನೋದೆಲ್ಲ ಯಾವ ರೀತಿ ಬಿಟ್ಟಿದೆ ಅಲ್ವಾ. ಸ್ವಲ್ಪ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಈ ರೀತಿ ಆದಮೇಲೆ ಸ್ವಲ್ಪ ನಾನು ಹೈ ಫ್ಲೇಮ್ ಮಾಡ್ಕೊತೀನಿ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಪದೇ ನಾವು ಉಲ್ಟಾ ಮಾಡಿ ನಾವು ಇದನ್ನು ಕರಿಬೇಕಾಗುತ್ತೆ. ನೋಡಿ, ಎಷ್ಟು ಕಲರ್ ಬಂದಿದೆ. ಈ ರೀತಿ ಬಿಸ್ಕೆಟ್ ಕಲರ್ ಬರಬೇಕು. ಇನ್ನೂ ಸ್ವಲ್ಪ ಕಲರ್ ಬರಬೇಕು. ನೋಡಿ, ಎಷ್ಟು ಪದರ ಥರ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವೀಟ್ ಕೂಡ ತುಂಬ ಮೈಲ್ಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ನಾನಿವಾಗ ಇದನ್ನೆಲ್ಲ ತೆಗೆದುಬಿಡ್ತೀನಿ.
ಮತ್ತು ನೆಕ್ಸ್ಟ್ ನಾನು ಅದೇ ಎಣ್ಣೆಲಿ ಹಾಕ್ತೀನಿ. ಎಣ್ಣೆ ತುಂಬ ಬಿಸಿಯಾಗಿದೆ ಅಂದರೆ 1-2 ನಿಮಿಷ ಆಫ್ ಮಾಡಿ ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮತ್ತೆ ಹಾಕ್ಕೋಬೋದು. ನೋಡಿ, ಅದೇ ಫ್ಲೇಮಲ್ಲಿ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಎಣ್ಣೆ ತುಂಬ ಬಿಸಿ ಆಗಿದೆ ಅಂದರೆ ನೀವು ಬೇಕಾದರೆ ಆಫ್ ಕೂಡ ಮಾಡ್ಕೋಬೋದು. ಇದನ್ನು ನಾನು 1-2 ನಿಮಿಷ ಮುಟ್ಟೋದೇ ಇಲ್ಲ, ಅದೇ ಹಾಗೆ ಬಿಟ್ಬಿಡ್ತೀನಿ. ಆವಾಗ ಅದೇ ಸ್ವಲ್ಪ ಕೂಲ್ ಆಗುತ್ತೆ. ಸೊ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ 1-2 ನಿಮಿಷ ಹಾಗೆ ಬಿಟ್ಟರೆ ನಮಗೆ ಸ್ವಲ್ಪ ಅದು ಇದಾಗುತ್ತೆ. ನೋಡಿ, ಆಮೇಲೆ ಸ್ವಲ್ಪ ಈ ರೀತಿ ನಾವು ಮೇಲ್ ಬರೋ ಥರ ಮಾಡಬೇಕು. ಅದನ್ನು ಈ ರೀತಿ ಬಿಡಿಸ್ಬಿಟ್ರೆ ಅದು ನಿಧಾನಕ್ಕೆ ಕರೆದು ಮೇಲ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನೋಡಿ, ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ನಾವು ಮಾಡಿರೋ ಸಕ್ಕರೆ ಪಾಕ ಹಾಕಿಬಿಟ್ಟು ಬಿಡಬೇಕು. ಈ ಥರ ಸಕ್ಕರೆ ಪಾಕ ಹಾಕ್ಕೊಂಡಾದಮೇಲೆ ನಾವೇನು ಸುಟ್ಕೊಂಡಿರ್ತೀವಲ್ಲ ಬಾದುಷ, ಅದನ್ನು ಹಾಕಬೇಕು. ಹಾಕಿ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಹೀಗೆ ಸೀದಾ 5 ನಿಮಿಷ, ಉಲ್ಟಾ 5 ನಿಮಿಷ ಬಿಡಬೇಕಾಗುತ್ತೆ. ನಿಮಗೆ ತುಂಬ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು 10 ನಿಮಿಷಗಳ ಕಾಲ ಬಿಟ್ಕೊಳ್ಳಿ. ನಾನಿಲ್ಲ 5 ನಿಮಿಷ ಬಿಟ್ಟೆ ಅಷ್ಟೇ. ಇನ್ನೊಂದು ಟ್ರಿಪ್ ಆಗೋವರೆಗೂ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಕೂಡ ನಾನು ಲೋ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಶೀರ್ವೆಗೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಶೀರ್ವೆಗೆ ಹಾಕ್ಕೋಬೇಕು. ತುಂಬ ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋ ಹಂಗೇನಿಲ್ಲ. ಮೇಲಿಂದ ನಿಮಗೆ ಇಷ್ಟ ಆಗೋ ಥರ ಡೆಕೋರೇಟ್ ಮಾಡ್ಕೊಳ್ಳಿ, ಸರ್ವ್ ಮಾಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಈಸಿಯಾಗಿ ಬಾದುಷಾ ರೆಡಿ ಆಯಿತು. ಇದೇ ರೀತಿ ಹೆಲ್ದಿ, ಟೇಸ್ಟಿ, ಈಸಿಯಾದ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ.